ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಜೀವನ ಅಂದಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ರೀತಿಯಾದ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂದರೆ ಆ ಸಮಸ್ಯೆಗಳಿಂದ ಎಷ್ಟೋ ಪ್ರಯತ್ನ ಪಟ್ಟರೂ ಆಚೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅಥವಾ ನಮ್ಗೆ ಅನ್ನಿಸ್ತಾ ಇರುತ್ತೆ, ನಮ್ಗೆ ಏನೆಲ್ಲ ಪೂಜೆ ಮಾಡ್ತಾಯಿದ್ದೀನಿ, ಒಂದು ರೀತಿ ಯಾಕೋ ಅಸಮಾಧಾನ ಮನೆಯಲ್ಲಿ ಏನೋ ಒಂದು ರೀತಿ ಏನು ಅನ್ಸುತ್ತೆ ಅಂದರೆ ಯಾವಾಗಲೂ ಆ್ಯಕ್ಟಿವ್ ಆಗಿರೋದೇ ಇಲ್ಲ ನಾವು. ನಾವೇ ಕುತ್ಕೊಂಡು ಥಿಂಕ್ ಮಾಡ್ತಾ ಇರ್ತೀವಿ, ಯಾಕೆ ನಾನು ಹಿಂಗಿದ್ದೀನಿ, ಅಥವಾ ಏನು ಆಗ್ತಾಯಿದೆ, ಏನು ಸಮಸ್ಯೆ ಇದೆ, ಅಥವಾ ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಈ ಒಂದು ಗೊಂದಲದಲ್ಲೇ ಇಡೀ ದಿನವನ್ನು ಕಳೀತಾ ಇರ್ತೀವಿ. ಇನ್ನು ಆ ಸಮಸ್ಯೆಗೆಲ್ಲ ಒಂದು ಬ್ರೇಕ್ ಹಾಕೋ ಸಮಯ ಬಂತು. ಹೌದು, ದೇವರ ಪೂಜೆಯ ಮುಂದೆ ಯಾವುದೇ ಆದ ಪರಿಹಾರ ಇಲ್ಲವೇ ಇಲ್ಲ. ಅದರಲ್ಲೂ ಒಂದು ರೀತಿಯಾದ ವಿಶೇಷ ಪರಿಹಾರವನ್ನು ನಾವು ಈ ಒಂದು ಅಮಾವಾಸ್ಯೆಯಂದು ಮಾಡ್ಕೊಳ್ಳೋದ್ರಿಂದ ಎಂಥದೇ ಗೊಂದಲ ಇರಲಿ, ಎಂಥದೇ ಸಮಸ್ಯೆ ಇರಲಿ, ನಾವು ಅದರಿಂದ ಆಚೆ ಬರ್ತೀವಿ. ನಿನ್ನೆ ಆ್ಯಕ್ಚುಲಿ ಪ್ರದೋಷ ಆಯಿತು, ಅಂದರೆ ಬುಧವಾರ. ಎಷ್ಟೋ ಜನ ಪ್ರದೋಷ ಪೂಜೆ ಅಷ್ಟು ಮಾಡೋದಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟು ಪ್ರದೋಷಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಯೂಶ್ವಲಿ ನಾನು ಪ್ರದೋಷಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ, ಬಟ್ ನಿನ್ನೆ ಯಾಕೋ ಗೊತ್ತಿಲ್ಲ, ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇರಲಿಲ್ಲ. ಸೊ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಶಿವಲಿಂಗ ವಿಗ್ರಹ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ನೆನ್ನೆ ಪಂಚಾಮೃತ ಅಭಿಷೇಕ ಪೂಜೆ ಮಾಡಿದೆ, ಮತ್ತು ಅರ್ಚನೆ ಮಾಡಿದೆ. ಅಂದರೆ ವಿಭೂತಿಯಿಂದ ಅರ್ಚನೆ ಮಾಡಿದೆ. ಒಂದು ರೀತಿ ಎಷ್ಟು ಪಾಸಿಟಿವ್ ಚೇಂಜಸ್ ಅನ್ನಿಸ್ತು ಅಂದರೆ, ನನ್ನಲ್ಲಿ ಏನೋ ಒಂದು ರೀತಿ ಗೊಂದಲ ಇತ್ತು, ಮತ್ತು ಏನೋ ಒಂಥರ ಆ್ಯಕ್ಟಿವ್ನೆಸ್ ಇರಲಿಲ್ಲ ಮನಸ್ಸಲ್ಲಿ. ಅದು ಕಂಪ್ಲೀಟ್ ಅದರಿಂದ ಆಚೆ ಬಂದೆ. ನಿಜ ಎಷ್ಟು ಖುಷಿಯಾಯಿತು ಅಂದರೆ, ಏನೂ ಕಳ್ಕೊಂಡಿಲ್ಲ. ಒಂದು ಅರ್ಧ ಗಂಟೆ ಕೆಲಸ ಕುತ್ಕೊಂಡು ಸಮಾಧಾನವಾಗಿ ಒಂದು ಲಿಂಗಕ್ಕೆ ಒಂದು ಅಭಿಷೇಕ ಪೂಜೆ ಮಾಡಿ ಅರ್ಚನೆ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತು. ಇದೇ ರೀತಿಯಾಗಿ ನಾವು ನಂಬುವಂಥ ಯಾವುದೇ ದೇವರ ಪೂಜೆನ ನಾವು ಒಂದು 10 ನಿಮಿಷ ಶಾಂತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಂಡು ನಾವು ಪೂಜೆ ಮಾಡಿದ್ರೆ ಖಂಡಿತ ನಾವು ಆ ಒಂದು ಸಮಸ್ಯೆಯಿಂದ ಅಥವಾ ಒಂದು ಗೊಂದಲಗಳಿಂದ ಖಂಡಿತ ಆಚೆ ಬರ್ತೀವಿ. ದೇವರಿಗಿಂತ ಮಿಗಿಲಾದದು ಯಾವುದೂ ಇಲ್ಲ. ತಂತ್ರವಿದ್ಯೆ ಇರ್ಬೋದು, ಈ ರೀತಿ ಶಾಸ್ತ್ರ ಕೇಳೋದು, ಜಾತಕ ತೋರಿಸೋದು, ಇವೆಲ್ಲ ಮಾಡೋದಕ್ಕಿಂತ ಮಾಡಿ, ಅದು ತಪ್ಪಲ್ಲ ಅಂತ ಹೇಳ್ತಿಲ್ಲ. ಅನವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಿಕೊಂಡು ಶಾಸ್ತ್ರ ಕೇಳಿ ಬೇರೆಲ್ಲ ದೊಡ್ಡ ದೊಡ್ಡ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಮನೆಯಲ್ಲೇ ನಿಮ್ಮ ನೆಚ್ಚಿನ ದೇವರಿಗೆ ನಿಮ್ಮ ಕೈಲಾದಂಥ ಒಂದು ಸಣ್ಣ ಸೇವೆನ ಮಾಡಿ, ಖಂಡಿತ ದೇವರು ನಿಮ್ಮ ಕೈ ಹಿಡಿತಾರೆ. ಇವತ್ತು ನಾನು ಒಂದು ವಿಶೇಷವಾದ ಪರಿಹಾರವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ವಿಶೇಷವಾದದ್ದು. ನಾಳೆ ಕೂಡ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡಿ. ಖಂಡಿತ ಆರ್ಥಿಕವಾಗಿ ಅಂತಲ್ಲ, ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಆ ಸಮಸ್ಯೆಗಳಿಂದ ಆಚೆ ಬರ್ತೀರ. ಯಾಕಂದರೆ ಮನೆಯಲ್ಲಿ ಒಮ್ಮೆ ಪಾಸಿಟಿವ್ ಎನರ್ಜಿ ನೆಲೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಆ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಇದ್ದೇ ಇರುತ್ತೆ. ಬನ್ನಿ, ತಡ ಮಾಡೋದಿಲ್ಲ. ಆಲ್ರೆಡಿ 3 ಮಿನಿಟ್ಸ್ ಆಗೋಯ್ತು. ಪರಿಹಾರ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನೇ ಹೇಳಿದ್ದೀನಿ ಆಲ್ರೆಡಿ, ಅಮಾವಾಸ್ಯೆಯಂದು ಉಪ್ಪು ದೀಪ ಹಚ್ಚಿ ಅಥವಾ ಬೆಲ್ಲದ ದೀಪ ಹಚ್ಚಿ ಅಥವಾ ನಿಂಬೆಹಣ್ಣಿನ ದೀಪ ಹಚ್ಚಿ ಅಂತ. ಮನೆಯಲ್ಲಿ ಯಾರೆಲ್ಲ ಉಪ್ಪು ದೀಪವನ್ನು ಹಚ್ತಾ ಇದ್ದೀರಾ ಅವರು ಖಂಡಿತ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಈ ಒಂದು ಅಭಿಷೇಕದ ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ಮಾಡೋರು ಮಾಡಿ, ಮಾಡೋಕ್ಕಾಗಿಲ್ಲ ಅಂದವರು ತೊಂದರೆ ಇಲ್ಲ. ಬಟ್ ಆದರೆ ಈ ಒಂದು ಸರಳ ಪರಿಹಾರವನ್ನು ನೀವು ಇವತ್ತು ಮಾಡಿಕೊಳ್ಳೇಬೇಕಾಗತ್ತೆ. ಏನಪ್ಪ ಅಂದರೆ, ಎಲ್ರಿಗೂ ಅರಿಶಿಣದ ಬಗ್ಗೆ ಗೊತ್ತೇ ಇದೆ ಅಲ್ವಾ? ಹೌದು, ನಾನು ಒಣ ಅರಿಶಿಣದ ಕೊಂಬಿನ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಅರಿಶಿಣದ ಪುಡಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಕ್ಲೀನಾಗಿ ಫಸ್ಟೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಸಿ ಅರಿಶಿಣ ಬೇಕು. ಹಸಿ ಅರಿಶಿಣ ಇಮಿಡಿಯೇಟಾಗಿ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಆನ್ಲೈನ್ಗಳಲ್ಲಿ ಸಿಗುತ್ತೆ. ನಾನು ಇವತ್ತು ಚೆಕ್ ಮಾಡಿದೆ, ಬಿಗ್ ಬಾಸ್ಕೆಟಲ್ಲಿದೆ, ಬ್ಲಿಂಕಿಟಲ್ಲಿದೆ, ಅಥವಾ ನಿಯರೆಸ್ಟು ಯಾವುದೇ ಗ್ರಂಥಿಗೆ ಶಾಪ್ ಇದ್ದರೂ ಅಲ್ಲಿ ಹಸಿ ಅರಿಶಿಣ ಸಿಗುತ್ತೆ. ಅದನ್ನು ನೀವೇನು ಮಾಡಿ, ನಾಳೆನೇ ತರಬೇಕು. ಅಂದರೆ ನಾಳೆ ಅಮಾವಾಸ್ಯೆ ಶುಕ್ರವಾರ ಬಂದಿದೆ ಅಲ್ವಾ? ಅಮಾವಾಸ್ಯೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಟೈಮ್ ಇರುತ್ತೆ. ನಿಮ್ಮ ಮನೆಯವ್ರ ಕೈಲೋ ನೀವೋ ಹೋಗಿ ಏನು ಮಾಡಿ, ನಾಳೆನೇ ನೀವು ಹಸಿ ಅರಿಶಿಣವನ್ನು ಮನೆಗೆ ತರಬೇಕು. ಎಂದೋ ಇರೋದು ಬೇಡ, ನಾಳೆನೇ ಹೋಗಿ ನೀವು ಹೊರಗಡೆಯಿಂದ ತರ್ಬೋದು. ಅಥವಾ ನೀವೇ ಬೆಳೆದಿರುವಂಥ ತೋಟದಿಂದ ಇದ್ರೂ ತೊಂದರೆ ಇಲ್ಲ. ಯಾಕಂದರೆ ಹಳ್ಳಿಯಲ್ಲಿರೋರು ಕೂಡ ವೀಡಿಯೋಸ್ ನೋಡ್ತೀರಾ ಅಂತ ಗೊತ್ತು. ಸೊ ನಿಮ್ಮ ತೋಟದಲ್ಲಿ ಏನಾದ್ರು ಹಸಿ ಅರಿಶಿಣ ಇದೆ ಅಂದರೆ ನಾಳೆನೇ ಅದನ್ನು ಕಿತ್ಕೊಂಡು ಮನೆಗೆ ತೊಗೊಬನ್ನಿ, ಅಥವಾ ದುಡ್ಡು ಕೊಟ್ಟು ನಾಳೆ ಮನೆಗೆ ಹಸಿ ಅರಿಶಿಣವನ್ನು ನೀವು ತರಬೇಕಾಗತ್ತೆ. ಹಸಿ ಅರಿಶಿಣವನ್ನು ತಂದ ಮೇಲೆ ಯಾವ ರೀತಿ ನಾವು ಪರಿಹಾರನ ಅದರಿಂದ ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ, ಹಸಿ ಅರಿಶಿಣನ ತೊಗೊಂಡು ಇವಾಗ ನಾವು ಖಾರ ರುಬ್ಬೋ ಕಲ್ಲಿರುತ್ತೆ, ಅಥವಾ ಅರಿಯೋವಂಥ ಒಂದು ಕಲ್ಲಿರುತ್ತೆ, ಅಥವಾ ನಿಮಗೆ ಸಣ್ಣದು ಯಾವ್ದಾದ್ರು ಒಂದು ಕಲ್ಲನ್ನು ತೊಗೊಳ್ಳಿ. ಮನೇಲಿ ಇಲ್ಲ ಅಂದ್ರೂ ಹೊರಗಡೆ ಎಲ್ಲಾದರೂ ಇರೋ ಕಡೆ ತಂದು ಅದನ್ನು ತೊಳೆದು ಏನು ಮಾಡಿ, ಆ ಒಂದು ಕಲ್ಲಿನ ಮೇಲೆ ಈ ಹಸಿ ಅರಿಶಿಣವನ್ನು
ನೀವೇನು ಮಾಡಿ ಸ್ವಲ್ಪ ಶುದ್ಧವಾದ ನೀರನ್ನ ಹಾಕ್ಕೊಳ್ಳಿ, ಅಥವಾ ಗಂಗಾಜಲದ್ದು ಬಾಟ್ಲು ಸಿಗಿರುತ್ತೆ ಅದನ್ನಾರ ತಂದು ಪರವಾಗಿಲ್ಲ. ಆ ಒಂದು ಗಂಗಾಜಲವನ್ನು ಹಾಕ್ಕೊಂಡು ಹಸಿ ಅರಿಶಿಣವನ್ನು ತೇಯಬೇಕು. ಸ್ವಲ್ಪ ಈ ಒಂದು ಅರಿಶಿಣವನ್ನು ತೇಯ್ದುಬಿಟ್ಟು ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಉಂಡೆಯನ್ನು ನೀವು ಮಾಡ್ಕೊಳ್ಳಿ. ಇದು ವಿಗ್ರಹ ಇರೋರು ಏನು ಮಾಡಬೇಕು ಮತ್ತು ಫೋಟೋ ಇರೋರು ಏನು ಮಾಡಬೇಕಂತ ಹೇಳ್ತೀನಿ. ಫಸ್ಟು ವಿಗ್ರಹ ಇರೋರು ಏನು ಮಾಡಬೇಕು, ಈ ಒಂದು ಅರಿಶಿಣವನ್ನು ತೆಗೆದು ಉಂಡೆ ಮಾಡಿಟ್ಕೊಂಡಿರ್ತೀರಲ್ಲ, ಆ ಒಂದು ಅರಿಶಿಣದ ಉಂಡೆಯನ್ನು ನೀವು ಶುದ್ಧವಾದ ಜಲದಲ್ಲಿ, ಅಂದರೆ ಒಂದು ಗ್ಲಾಸ್ ತೊಗೊಳ್ಳಿ, ಆದಷ್ಟು ತಾಮ್ರ ಹಿತ್ತಾಳೆ ಬಳಸಿ ಅಥವಾ ಸ್ಟೀಲ್ ಗ್ಲಾಸ್ ಆದರೂ ಪರವಾಗಿಲ್ಲ, ಅದನ್ನು ಹುಣಸೆಹಣ್ಣಿಂದ ವಾಶ್ ಮಾಡಿ ಅದಕ್ಕೆ ಶುದ್ಧವಾದ ನೀರನ್ನ ತುಂಬಿಸಿ ಆ ಒಂದು ಗ್ಲಾಸ್ ನೀರೊಳಗಡೆ ಅಥವಾ ಚಂಬಲಿ ತೊಂದರೆ ಇಲ್ಲ, ಆ ಒಂದು ನೀರೊಳಗೆ ಒಂದು ಅರಿಶಿಣವನ್ನು ನೀವು ಮಿಕ್ಸ್ ಮಾಡಿ ಅರಿಶಿಣದ ನೀರನ್ನು ರೆಡಿ ಮಾಡ್ಕೊಳ್ಳಿ. ಉಪ್ಪು ದೀಪ ಹಚ್ಚೋರು ಇದನ್ನು ಮಾಡಲೇಬೇಕು ಅಂತ ಇಲ್ಲ, ನಾರ್ಮಲಾಗಿ ಲಕ್ಷ್ಮೀ ಪೂಜೆ ಮಾಡೋರು ಇದನ್ನು ಮಾಡ್ಬೋದು, ಅಥವಾ ಇದೇ ಒಂದು ಪರಿಹಾರನ ನೀವು ಮಾಡ್ಕೋತೀನಿ ಅಂದರೂ ತೊಂದರೆ ಇಲ್ಲ. ಯಥಾ ಪ್ರಕಾರ ನೀವು ಸ್ನಾನ ಮಾಡಿರ್ತೀರ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆಗೆಲ್ಲ ಅಣಿ ಮಾಡ್ಕೊಂಡಿರ್ತೀರ ಅಲ್ವಾ. ಈ ಒಂದು ಗ್ಲಾಸ್ ನೀರು ಅಥವಾ ಒಂದು ಚಂಬಲಿ ಕಲಸಿರುವಂಥ ಅರಿಶಿಣದ ನೀರನ್ನು ನೀವೇನು ಮಾಡಿ ದೇವ್ರ ಮನೆಗೆ ತೊಗೊಂಡು ಹೋಗಿ ಇಟ್ಕೊಂಡು, ತಾಯಿ ವಿಗ್ರಹ ಇರೋರು ಏನು ಮಾಡಿ ಆ ವಿಗ್ರಹವನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಒಂದು ತಟ್ಟೆಯಲ್ಲೋ ಒಂದು ಬೌಲಲ್ಲೋ ನೀವೇನು ಮಾಡಿ ಅದನ್ನು ಇಟ್ಬಿಟ್ಟು ಈ ಒಂದು ಅರಿಶಿಣದ ನೀರನ್ನು ಫಸ್ಟು ದೀಪ ಹಚ್ಚಬೇಕು. ದೀಪ ಹಚ್ಚಿ ಗಣೇಶನ ಪೂಜೆ ಮಾಡ್ಕೊಳ್ಳಿ, ಮನೆ ದೇವ್ರ ಪೂಜೆ ಮಾಡ್ಕೊಳ್ಳಿ, ಪೂಜೆ ನಾರ್ಮಲಿ ಕಡ್ಡಿಯಿಂದ ಪೂಜೆ ಮಾಡ್ಕೊಳ್ಳಿ. ನಂತರ ಏನು ಮಾಡಿ ಒಂದು ವಿಗ್ರಹಕ್ಕೆ ಏನು ಮಾಡಿ ಸ್ವಲ್ಪ ತಾಯಿಯ ಹಣೆಗೆ ನೀವನ್ನು ಸ್ವಲ್ಪ ಕುಂಕುಮವನ್ನು ಹಚ್ಚಿ ಈ ಒಂದು ಅರಿಶಿಣದ ನೀರಿಂದ ನೀವೇನು ಮಾಡಿ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಅಭಿಷೇಕ ಮಾಡುವಾಗ ನೀವೇನು ಮಾಡಬೇಕು, ಆದಷ್ಟು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪ್ಲೇ ಮಾಡಿ, ಅಥವಾ ನೀವೇ ಅಷ್ಟಲಕ್ಷ್ಮಿ ಸ್ತೋತ್ರ ಸಿಗುತ್ತೆ ಅದನ್ನು ನೀವು ಬರೆದಿಟ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅದನ್ನು ನೀವು ಹೇಳಿಕೊಂಡು ಈ ಒಂದು ಅರಿಶಿಣದ ನೀರಿಂದ ತಾಯಿಗೆ ಅಭಿಷೇಕವನ್ನು ಮಾಡಿ, ಅಥವಾ ಲಕ್ಷ್ಮಿಯ ಅಷ್ಟೋತ್ತರ ಅರ್ಚನೆ ಮಾಡಿ, ಅಥವಾ ಲಕ್ಷ್ಮಿಯ ಸಹಸ್ರನಾಮ ಹೇಳಿ, ಅಥವಾ ಲಕ್ಷ್ಮಿಯ ಒಂದು ಹಾಡನ್ನು ನೀವು ಹೇಳಿಕೊಂಡು ಈ ಒಂದು ಅಭಿಷೇಕವನ್ನು ನೀವು ನಡೆಸಬೇಕಾಗುತ್ತೆ. ತದನಂತರ ಏನು ಮಾಡಬೇಕು, ಅಭಿಷೇಕ ಆದ ಮೇಲೆ ಆ ನೀರನ್ನು ತೆಗೆದು ಯಾವುದೋ ಒಂದು ಗ್ಲಾಸಲ್ಲೋ ಅಥವಾ ಪುಟ್ಟದಾದ ಚಂಬಲ ನೀವು ತೆಗ್ದಿರ್ತೀರಲ್ಲ ಅದೆಲ್ಲ ಫುಲ್ ಖಾಲಿ ಆಗೋವರೆಗೂ ಅಭಿಷೇಕ ಮಾಡಿ, ಅಭಿಷೇಕ ಆದ ಮೇಲೆ ಆ ನೀರನ್ನ ಏನು ಮಾಡಬೇಕು, ಅದೇ ಒಂದು ಕಳಸಕ್ಕೆ ತುಂಬಿಸಿ ಮತ್ತೆ ನೀವು ವಾಪಸ್ಸು ಗ್ಲಾಸು ಅಥವಾ ಚಂಬಿಗೆ ನೀವು ಅದೇ ವಾಪಸ್ ನೀರನ್ನ ತುಂಬಿಸಿ ಅದನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಬಿಡಿ. ತಾಯಿ ವಿಗ್ರಹವನ್ನು ಸ್ವಚ್ಛ ಮಾಡಿ ನೀವು ನಂತರ ಏನು ಮಾಡಿ ತಾಯಿಗೆ ಹಣೆಗೆ ಅರಿಶಿನ ಇಟ್ಟು ಕುಂಕುಮ ಅರಿಶಿನ ಎಲ್ಲವನ್ನು ನೀವು ಇಟ್ಟು ತಾಯಿಗೆ ಅಲಂಕಾರ ಮಾಡಿ ಹೂನ ಹಾಕಿ ನೀವೇನು ಮಾಡಿ ಯಥಾ ಪ್ರಕಾರ ತುಪ್ಪದ ಆರತಿ ಮಾಡಿ ಪೂಜೆನ ನೀವು ಮಾಡಿ. ಈ ರೀತಿಯಾಗಿ ನೀವು ಮನೆಯಲ್ಲಿ ಅಮಾವಾಸ್ಯೆ ತಪ್ಪದೆ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಇನ್ನು ತೆಗೆದಿರುವಂಥ ಅರಿಶಿಣದ ನೀರನ್ನು ನೀವು ಏನು ಮಾಡಬೇಕು ಅನ್ನೋದಾದರೆ, ನೆಕ್ಸ್ಟ್ ಡೇ ಅಂದರೆ ಶನಿವಾರ ಈ ಒಂದು ಅರಿಶಿಣದ ನೀರನ್ನು ನೀವೇನು ಮಾಡಬೇಕು, ಒಂದು ಮಾವಿನ ಎಲೆ ಸಹಾಯದಿಂದ ಅಥವಾ ಒಂದು ವೀಳ್ಯದೆಲೆ ಸಹಾಯದಿಂದ ಮೊದಲಿಗೆ ಮನೆ ಯಜಮಾನರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಅರಿಶಿಣದ ನೀರನ್ನು. ನಂತರ ಮನೆ ಗೃಹಿಣಿ ತನ್ನ ಮೇಲೆ ನೀವು ಯಾರು ಪೂಜೆ ಮಾಡಿರ್ತಾರೆ ಅವರು ತಮ್ಮ ತಲೆ ಮೇಲೆ ಆ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ಮಕ್ಕಳು ಅಥವಾ ಹಿರಿಯರಿಗೆ ಈ ಒಂದು ನೀರಿಂದ ಪ್ರೋಕ್ಷಣೆಯನ್ನು ಮಾಡಿ, ತದನಂತರ ಮನೆಯಲ್ಲಿರುವಂಥ ದುಡ್ಡಿಡುವಂಥ ಜಾಗ ಗಾಡ್ರೇಜ್ ಇರ್ಬೋದು, ಅಲ್ಲಿಗೆ ನೀವು ನೀರನ್ನು ಪ್ರೋಕ್ಷಣೆ ಮಾಡಿ ಮನೆ ಎಲ್ಲ ಜಾಗದಲ್ಲೂ ನೀವು ಮೂಲೆ ಮೂಲೆಗೂ ಬಿಡದೆ ಪ್ರತಿಯೊಂದು ಕಡೆ ಈ ಒಂದು ತಾಯಿಗೆ ಅಭಿಷೇಕ ಮಾಡಿರುವಂಥ ಅರಿಶಿಣದ ನೀರನ್ನು ನೀವು ಪ್ರೋಕ್ಷಣೆ ಮಾಡ್ಕೊಳ್ತಾ ಬನ್ನಿ. ಉಳಿದ ಈ ಒಂದು ಅರಿಶಿಣದ ನೀರನ್ನು ನೀವು ಯಾರೂ ತುಳಿಯದಂಥ ಒಂದು ಜಾಗದಲ್ಲಿ, ಅಥವಾ ತೆಂಗಿನ ಮರ ಇದ್ದರೆ ತೆಂಗಿನ ಮರದ ಬುಡದ ಕೆಳಗಡೆ ಅಥವಾ ಯಾವುದರ ಹಸಿರು ಗಿಡದ ಕೆಳಗಡೆ ನೀವು ಒಟ್ಟಾರೆ ತುಳಿಬಾರ್ದು, ಅಲ್ಲಿಗೆ ನೀವು ಅರಿಶಿಣದ ನೀರನ್ನು ಹಾಕಬೇಕಾಗತ್ತೆ. ಈ ಪರಿಹಾರನ ನೀವು ಅಮಾವಾಸ್ಯೆಯಂದು ಮಾಡಿದ್ರೆ ತುಂಬ ಲಾಭವನ್ನು ಪಡಿಬೋದು. ಯಾಕಂದರೆ ಅವತ್ತು ಒಂದು ರೀತಿ ನೆಗೆಟಿವ್ ಎನರ್ಜಿನ ಮನೆಯಿಂದ ಕಳೆಯೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪರಿಹಾರನ ನೀವು ನಾಳೆ ಮಾಡಿ ಅಮಾವಾಸ್ಯೆಯಂದು. ಯಾರಿಗಾದರೂ ಪೀರಿಯಡ್ ಸಮಸ್ಯೆ ಇದ್ದು ನಾಳೆ ಮಾಡೋದಕ್ಕಾಗಿಲ್ಲ ಅನ್ನೋರು ಮುಂದಿನ ಶುಕ್ರವಾರ ಮಾಡ್ಬೋದು. ಈ ರೀತಿಯಾಗಿ ಪರಿಹಾರನ ನೀವು 3 ವಾರ 5 ವಾರ ಕೂಡ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿವರೆಗೂ ಈ ಒಂದು ಸಮಸ್ಯೆ ಸುಧಾರಣೆ ಆಗುತ್ತೆ ಅನ್ನೋವರೆಗೂ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಆದರೆ ಮಾಡಿದ ನಂತರ ನೀವು ಯಾವ ರೀತಿಯ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಸ್ಟೆಪ್ನ ಫಾಲೋ ಮಾಡಬೇಕು, ಆ ರೀತಿ ಫಾಲೋನ ಮಾಡ್ಕೊಳ್ಕೊ. ಇನ್ನು ವಿಗ್ರಹ ಇಲ್ಲದೆ ಹೋದವರು ಯಾವ ರೀತಿಯಾಗಿ ಪರಿಹಾರನ ಮಾಡ್ಕೊಳ್ಬೇಕು ಅಂದರೆ, ಈ ಅರಿಶಿಣವನ್ನು ತೆಗೆದ್ಬಿಟ್ಟು ಉಂಡೆನ ಮಾಡ್ಕೊಂಡಿರ್ತೀರಲ್ಲ, ಆ ಅರಿಶಿಣದ ಉಂಡೆನ ನೀವೇನು ಮಾಡಿ ಪುಟ್ಟದಾಗಿ ಈ ಒಂದು ಫೋಟೋ ಇರುತ್ತೆ, ಲಕ್ಷ್ಮಿ ಫೋಟೋ ಇರುತ್ತಲ್ವ, ಆ ಲಕ್ಷ್ಮಿ ಫೋಟೋನ ಚೆನ್ನಾಗಿ ಸ್ವಚ್ಛ ಮಾಡಿ ಒರೆಸಿಟ್ಕೊಳ್ಳಿ. ತಾಯಿಯ ಹಣೆಗೆ ಅರಿಶಿಣದ ಉಂಡೆಯನ್ನು ನೀವು ಬಟ್ಟಿನ ರೀತಿಯಲ್ಲಿ ನೀವು ಅದನ್ನು ಅಣಿಸಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಚ್ಚಿ
ತಾಯಿ ಫೋಟೋಗೆ ಹೂವು ಹಾಕಿ ಯಥಾ ಪ್ರಕಾರ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ಎಲೆಗೆ ನೀವೇನು ಮಾಡಿ ತಾಯಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಥವಾ ಸಹಸ್ರನಾಮನ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ತದನಂತರ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ನಂತರ ನೆಕ್ಸ್ಟ್ ಡೇ ಶನಿವಾರ ಫೋಟೋಗೆ ಹಾಕಿರೋದ್ರಿಂದ ನೀವು ಶನಿವಾರ ತೆಗಿಯೋಕ್ಕೆ ಹೋಗಬೇಡಿ. ಭಾನುವಾರ ನೀವೇನು ಮಾಡಿ ತಾಯಿಯ ಹಣೆಗೆ ಹಾಕಿರುವಂಥ ಅರಿಶಿಣವನ್ನು ನೀವು ಬಿಚ್ಕೊಳ್ಳಿ. ಅಂದರೆ ಉಂಡೆ ಮಾಡಿ ಅಂಟಿಸಿರ್ತೀವಲ್ಲ ಅದನ್ನು ಈಸಿಯಾಗಿ ತೊಗೊಳ್ಬೋದು. ಆ ಉಂಡೆನ ತೆಗೆದಿಟ್ಕೊಬಿಡಿ. ಮತ್ತೆ ಅರಿಶಿಣ ಕುಂಕುಮನ ಹಚ್ಚಿ ಫೋಟೋನ ಹಂಗೆ ಪೂಜೆ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ತೆಗ್ದಿರುವಂಥ ಅರಿಶಿಣದ ಉಂಡೆನ ನೀವೇನು ಮಾಡಿ ಸ್ವಲ್ಪ ನೀರು ಹಾಕಿ ಒಣಗಿಬಿಟ್ಟಿರುತ್ತೆ ಅದು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರೋರೆಲ್ಲರೂ ಆ ಒಂದು ಅರಿಶಿಣವನ್ನು ಹಣೆಗೆ ಹಚ್ಕೋಬೇಕಾಗತ್ತೆ. ಮತ್ತು ಜೊತೆಗೆ ನೀವು ದುಡ್ಡಿರುವಂಥ ಜಾಗದಲ್ಲೂ ಕೂಡ ಒಂದು ಗಾಡ್ರೆಚ್ಚಿಗೆ ಹಚ್ಬಿಟ್ಟು ಆ ಒಂದು ಉಂಡೆಯನ್ನು ನೀವು ದುಡ್ಡು ಇಡುವಂಥ ಜಾಗದಲ್ಲಿ ನೀವು ಆ ಒಂದು ಅರಿಶಿಣದ ಉಂಡೆನ ನೀವು ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಅಸಮಾಧಾನ ಗೊಂದಲಗಳಂಥ ವಾತಾವರಣ ಇದ್ದರೆ ಖಂಡಿತ ಅದರಿಂದ ಆಚೆ ಬರ್ತೀರಾ. ತುಂಬ ಸಿಂಪಲಾದ ಮತ್ತು ಚಮತ್ಕಾರ ಆಗಿರುವಂಥ ಇದು ಅದ್ಭುತ ಪರಿಹಾರ. ದಯವಿಟ್ಟು ಪ್ರತಿಯೊಬ್ಬರು ತಪ್ಪದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಇನ್ಫಾರ್ಮೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.